ಕಾಣ್ತಿದ್ದಲ್ಲ, ಇದನ್ನ ನಾವು ತಾಳೆ ಹಣ್ಣು ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಐಸ್ ಆಪಲ್ ಅಂತ ಕೂಡ ಹೇಳ್ತಾರೆ. ಇದು ನಮ್ಮ ಬಾಡಿಗೆ ಗ್ಲೂಕೋಸ್ ಮಟ್ಟವನ್ನು ಮತ್ತೆ ಪೋಷಕಾಂಶವನ್ನು ಸರಿಯಾದ ಸಮತೋಲನದಲ್ಲಿ ಇಡುತ್ತೆ. ಮತ್ತೆ ದೇಹಕ್ಕೆ ತಂಪು ನೀಡುವ ಹಣ್ಣು ಇದನ್ನ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ತಿನ್ಬೋದು, ಯಾವುದೇ ತರ ತೊಂದರೆ ಇಲ್ಲ. ತುಂಬಾ ಗುಣಮಟ್ಟ ಇರುವಂತ ಹಣ್ಣು. ಇದೊಂದು ಆರೋಗ್ಯದ ರಾಮಬಾಣ ಅಂತಾನೆ ಹೇಳ್ಬೋದು, ಅಷ್ಟು ಆರೋಗ್ಯಕರವಾಗಿರುವಂತಹ ಹಣ್ಣು. ಇದನ್ನು ಬೇಸಿಗೆ ಟೈಮ್ ಅಲ್ಲಿ ತಿಂದ್ರೆ ತುಂಬಾ ಒಳ್ಳೇದು. ನಿಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗಿರುವಾಗ ಇದು ನಿಮ್ಮ ದೇಹವನ್ನು ತಂಪು ಮಾಡುತ್ತೆ. ನಂತರ ಇದು ನಿಮ್ಗೆ ತುಂಬಾ ಬೆನಿಫಿಟ್ ಇರುವಂತಹ ಹಣ್ಣು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಇದು ನಮ್ಗೆ ವಾಕರಿಕೆ ಬಂದಾಗ ಮತ್ತೆ ಜೀರ್ಣಕ್ರಿಯೆ ಕೂಡ ತುಂಬಾ ಒಳ್ಳೇದು. ಆಮೇಲೆ ನಮ್ಗೆ ಹೊಟ್ಟೆಯಲ್ಲಿ ಏನಾದ್ರು ತೊಂದರೆ ಇದ್ದಾಗ ಕೂಡ ಇದನ್ನು ತಿಂದ್ರೆ ತುಂಬಾ ಒಳ್ಳೇದು. ಮತ್ತೆ ನಮ್ಮ ದೇಹ ಉಷ್ಣಾಂಶ ಜಾಸ್ತಿ ಆದಾಗ ಕೂಡ ಇದನ್ನು ತಿಂದ್ರೆ ತುಂಬಾ ಒಳ್ಳೇದು ನಿಮ್ಗೆ. ಮತ್ತೆ ಸ್ತನ ಕ್ಯಾನ್ಸರ್ ಕೂಡ ತುಂಬಾ ಒಳ್ಳೆ ಇದು ಹಣ್ಣು. ಅದರಿಂದ ಇದು ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ಇದರಿಂದ ನಮಗೆ ಪೌಷ್ಟಿಕಾಂಶಗಳು ಮತ್ತೆ ಖನಿಜಗಳು ಇವೆಲ್ಲ ನಮ್ಮ ದೇಹಕ್ಕೆ ಸರಿಯಾದ ಸಮತೋಲನದಲ್ಲಿ ಇಡುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ಇದನ್ನ ಸಮ್ಮರ್ ಟೈಮ್ ಅಲ್ಲಿ ನೀವು ಮಧ್ಯಾಹ್ನ ಹೊತ್ತು ತಿನ್ನಿ, ತುಂಬಾ ಒಳ್ಳೇದು. ಮತ್ತೆ ನೋಡಿ, ನಾವು ಆಲ್ರೆಡಿ ಹೊರಗಡೆ ಹೋಗಿದ್ವು, ಅವಾಗ ನಮ್ಗೆ ತಿನ್ಬೇಕು ಅಂತ ಆಯ್ತು. ಅಲ್ಲಿ ನಾವು ಆಲ್ರೆಡಿ ಅವ್ರ ಹತ್ರ ಹೇಳಿ ನೋಡಿ, ಅವ್ರಿಗೂ ಕಷ್ಟ ಇದೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಗೆ ಅದನ್ನ ತೆಕ್ಕೊಡ್ತಾ ಇದಾರೆ ಅಂತ. ಅದು ಒಂದು ಎಳ್ನೀರೊಳಗಿರುವಂತಹ ಗಂಜಿ ಇದಲ್ವಾ, ಆ ರೀತಿ ಟೇಸ್ಟ್ ಅಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ, ಆರಾಮ್ಸೆ ತಿನ್ಬೋದು. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ.